ನಮಸ್ತೆ ಕರ್ನಾಟಕ. ದೇಶದಲ್ಲಿ ನಡೀತಾ ಇರುವಂತಹ ಸೈಬರ್ ವಂಚನೆ ಇರಬಹುದು, ಆನ್ಲೈನ್ ಫ್ರಾಡ್ ಇರಬಹುದು, ಇದರ ಬಗ್ಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಬಹಳಷ್ಟು ನಿಯಮಾವಳಿಗಳನ್ನು ಜಾರಿಗೊಳಿಸಿದೆ. ಆದರೂ ಈ ಆನ್ಲೈನ್ ಫ್ರಾಡ್ಗೆ ಒಳಗಾಗುವವರು ಅಥವಾ ಸೈಬರ್ ವಂಚಕರ ಸಂಖ್ಯೆ ಆಗಿರ್ಬೋದು ಅಥವಾ ಸೈಬರ್ ವಂಚನೆಗೆ ಒಳಗಾಗುವವರ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ, ಗಣನೀಯ ಮಟ್ಟದಲ್ಲಿ ಕಡಿಮೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಜನರಿಗೆ ಒಂದಷ್ಟು ಅದರ ಬಗ್ಗೆ ತಿಳುವಳಿಕೆ ಇರಬಹುದು ಅಥವಾ ಪದೇ ಪದೇ ಮೋಸ ಹೋಗುವವರ ಸಂಖ್ಯೆನೇ ಹೆಚ್ಚಾಗ್ತದೆ. ಈಗ ಇದನ್ನೆಲ್ಲ ಮನಗಂಡು ಈಗ ಕೇಂದ್ರ ಸರ್ಕಾರ ಅಥವಾ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಮತ್ತೊಂದು ರೂಲ್ಸ್ ಅನ್ನ ಜಾರಿಗೊಳಿಸುವುದಕ್ಕೆ ತಯಾರಾಗಿದೆ. ಈ ಸಲದ ಈ ರೂಲ್ಸ್ ಅಪ್ಲೈ ಆಗ್ತಾ ಇರೋದು ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಸ್ ಮಾಡುವಂತ ಒಂದು ಫೇಮಸ್ ಆಪ್ ಅಂತ ಹೇಳಿದ್ರೆ ಅದು ವಾಟ್ಸ್ಆಪ್. ಅದರ ಮೇಲೆನೆ ಈಗ ಈ ಒಂದು ನಿಯಮ ಜಾರಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಈ ಫ್ರಾಡ್ಗಳು ವಾಟ್ಸ್ಆಪ್ ಮುಖಾಂತರ ನಡೀತಾ ಇದೆ. ಹಾಗಾಗಿ ಆ ಒಂದು ವಂಚನೆಯನ್ನ ತಡೆಗಟ್ಟುವುದಕ್ಕೋಸ್ಕರ ವಾಟ್ಸ್ಆಪ್ ಅನ್ನುವಂತ ಒಂದು ಅಪ್ಲಿಕೇಶನ್ ಮೇಲೆ ಈಗ ರೂಲ್ಸ್ ಅನ್ನ ಜಾರಿಗೊಳಿಸ್ತಾ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇರುವಂತ ಈ ಹೊಸ ರೂಲ್ಸ್ ಏನು? ಈ ಸಿಮ್ ಬೈಂಡಿಂಗ್ ಅಂದ್ರೆ ಏನು, ಅಥವಾ ವಾಟ್ಸ್ಆಪ್ ಎವ್ರಿ 6 ಅವರ್ಗೆ ಲಾಗ್ಔಟ್ ಆಗುದಂದ್ರೆ ಏನು? ಸೊ ಇದರ ಬಗ್ಗೆ ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಇದೆ. ಇನ್ ಕೇಸ್ ಈ ರೂಲ್ಸ್ ಅಪ್ಲೈ ಆಗ್ಬೇಕಂದ್ರೆ ನಾವೇನಾದ್ರೂ ನಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕಾ, ಅಥವಾ ನಮ್ಮ ವೈಯಕ್ತಿಕ ಇನ್ಫಾರ್ಮೇಶನ್ ಆದ್ರೂ ಇಲ್ಲಿ ಶೇರ್ ಆಗುತ್ತೆ, ಇದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ನಮಗೆ ಬೆನಿಫಿಟ್ ಇದೆಯಾ? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇದ್ರೆ ವಾಟ್ಸ್ಆಪ್ ಅನ್ನುವಂಥದ್ದು ಇವತ್ತು ಎಲ್ಲಾ ಜನರ ಕೈಲಿರುವಂತ ಮೊಬೈಲ್ ಅಲ್ಲಿ ಕಾಮನ್. ಯಾವ ಆಪ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಅವರ ಕೈಲಿರುವಂತ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅನ್ನೋದೊಂದು ಇರಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ನಮ್ಮ ಸಾಮಾನ್ಯ ಜನರ ಒಂದು ಕಮ್ಯುನಿಕೇಶನ್ ಅನ್ನುವಂಥದ್ದು ಹೆಚ್ಚಿನ ರೀತಿಯಲ್ಲಿ ವಾಟ್ಸ್ಆಪ್ ಮುಖಾಂತರನೇ ಆಗ್ತಾ ಇದೆ. ಏನಾದ್ರೂ ಒಂದು ಕಾಲ್ ಮಾಡೋದಿರ್ಬೋದು, ಅಥವಾ ಒಂದು ಇಮೇಜ್ ಕಳಿಸೋದಿರ್ಬೋದು, ಅಥವಾ ಏನಾದ್ರೂ ಒಂದು ಪರ್ಸನಲ್ ಡಾಕ್ಯುಮೆಂಟ್ ಅನ್ನ ಶೇರ್ ಮಾಡೋದಿರ್ಬೋದು, ಇದೆಲ್ಲವೂ ಕೂಡ ವಾಟ್ಸ್ಆಪ್ ಥ್ರೂ ಆಗೋದ್ರಿಂದ ಯಾಕಂತ ಹೇಳಿದ್ರೆ ಇದನ್ನ ಯೂಸ್ ಮಾಡುವಂಥದ್ದು ಅಥವಾ ಇದನ್ನ ಉಪಯೋಗಿಸುವಂಥದ್ದು ತುಂಬಾ ಈಸಿ ಇರುವ ಕಾರಣ ಜನರು ವಾಟ್ಸ್ಆಪ್ ಅನ್ನ ತುಂಬಾ ಇಷ್ಟಪಡ್ತಾರೆ. ಸೊ ಇವತ್ತು ನಾವು ಏನು ನಮ್ಮ ವ್ಯವಹಾರಗಳನ್ನ ಅಥವಾ ನಮ್ಮ ಕಮ್ಯುನಿಕೇಶನ್ ಅನ್ನ ಹೆಚ್ಚಾಗಿ ವಾಟ್ಸ್ಆಪ್ ಥ್ರೂ ಬಳಸ್ತಾ ಇದೀವೋ, ಅಥವಾ ನಮ್ಮ ಡಾಕ್ಯುಮೆಂಟ್ ಅನ್ನ ವಾಟ್ಸ್ಆಪ್ ಥ್ರೂ ಶೇರ್ ಮಾಡ್ತಾ ಇದೀವೋ, ಇದೇ ಒಂದು ಸೈಬರ್ ವಂಚಕರಿಗೆ ಒಂದು ಅಸ್ತ್ರವಾಗಿದೆ. ಯಾಕಂತ ಹೇಳಿದ್ರೆ ನಾವು ಶೇರ್ ಮಾಡುವಂತ ಒಂದು ಈ ನಮ್ಮ ಪರ್ಸನಲ್ ಡೇಟಾ ಸೈಬರ್ ವಂಚಕರ ಕೈಗೆ ಸೇರಿ ಎಷ್ಟೋ ಜನ ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಅಂದ್ರೆ ತಮ್ಮ ದುಡ್ಡನ್ನ ಕಳೆದುಕೊಳ್ತಾ ಇದ್ದಾರೆ, ಅಥವಾ ತಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗ್ತಾ ಇದೆ, ತಮ್ಮ ವಾಟ್ಸ್ಆಪ್ ಅಕೌಂಟ್ ಹ್ಯಾಕ್ ಆಗ್ತಾ ಇದೆ. ಇವತ್ತು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರೋದ್ರಿಂದ ಇವತ್ತು ಫೇಸ್ಬುಕ್ ಕೂಡ ಹ್ಯಾಕ್ ಆಗ್ತದೆ. ಸೊ ಈ ಎಲ್ಲ ಒಂದು ವಂಚನೆಯನ್ನ ಮನಗಂಡು ಕೇಂದ್ರ ಸರ್ಕಾರ ಇವಾಗ ವಾಟ್ಸ್ಆಪ್ ಮೇಲೆ ಒಂದು ಕಡಿವಾಣ ಹಾಕುವುದಕ್ಕೆ ಒಂದು ರೂಲ್ಸ್ ಅನ್ನ ಜಾರಿಗೊಳಿಸಿದೆ. ಅದುವೇ ಸಿಮ್ ಬೈಂಡಿಂಗ್. ನಮ್ಮ ದೇಶದಲ್ಲಿ ಸುಮಾರು 54 ಕೋಟಿಗೂ ಅಧಿಕ ಜನ ವಾಟ್ಸ್ಆಪ್ ಯೂಸರ್ಸ್ ಇದಾರಂತೆ. ಈಗ ಹೊಸ ರೂಲ್ಸ್ ಪ್ರಕಾರ ಸಿಮ್ ಬೈಂಡಿಂಗ್ ಆಗ್ಬೇಕು. ಈ ಸಿಮ್ ಬೈಂಡಿಂಗಿಗೂ ವಾಟ್ಸ್ಆಪ್ ಇರುವಂತ ಕನೆಕ್ಷನ್ ಏನು? ಯಾಕೆ ನಾವು ಸಿಮ್ ಬೈಂಡಿಂಗ್ ಮಾಡ್ಬೇಕು? ಆಕ್ಚುಲಿ ಸಿಮ್ ಬೈಂಡಿಂಗ್ ಅಂದ್ರೆ ಏನು ಅಂತ ಹೇಳಿ ನಾನು ಫಸ್ಟ್ ನಿಮ್ಗೆ ಹೇಳ್ತೇನೆ. ಸಿಮ್ ಬೈಂಡಿಂಗ್ ಅಂದ್ರೆ ಕಾಮನ್. ಈಗ ನಾವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಂದ್ರೆ ನಾವು ಯೂಸ್ ಮಾಡುವಂತ ಅಪ್ಲಿಕೇಶನ್ ಜೊತೆಗೆ ಯಾವ ಮೊಬೈಲ್ ಅಲ್ಲಿ ನಾವು ಆ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತೀವಿಯೋ ಅದರ ಜೊತೆ ಆ ಸಿಮ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಪೇ ಯೂಸ್ ಮಾಡ್ತೀರಂದ್ರೆ ಗೂಗಲ್ ಪೇಗೆ ನೀವು ಕೊಡುವಂತ ನಂಬರ್ನ ಸಿಮ್ ಆ ಮೊಬೈಲ್ ಅಲ್ಲೇ ಇರಬೇಕು. ಫೋನ್ ಪೇ ಆಗಿರ್ಬೋದು, ಉಳಿದ ಯಾವುದೇ ಆಪ್ ಗಳನ್ನ ನೀವು ಗಮನಿಸಿದ್ರೆ, ಈಗ ಬ್ಯಾಂಕ್ ಆಪ್ ಅನ್ನು ಯೂಸ್ ಮಾಡ್ತೀರಂದ್ರೆ ಯಾವ್ದಾದ್ರು ಒಂದು ಬ್ಯಾಂಕ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತೀರಂದ್ರೆ ಆ ಬ್ಯಾಂಕ್ ಅಪ್ಲಿಕೇಶನ್ ಕೊಡುವಂತ ನಂಬರ್ ಅದೇ ಮೊಬೈಲ್ ಅಲ್ಲಿ ಇಡಬೇಕು. ಸೊ ಇದನ್ನ ಸಿಮ್ ಬೈಂಡಿಂಗ್ ಅಂತ ಹೇಳ್ತಾರೆ. ಬಟ್ ಇದರ ಈ ರೂಲ್ಸ್ ಗೆ ವಾಟ್ಸ್ಆಪ್ ಅಥವಾ ಈ ಟೆಲಿಗ್ರಾಮ್ ಏನ್ ಬರ್ತಾ ಇರಲಿಲ್ಲ ಅಂದ್ರೆ ಲಿಂಕ್ ಆಗಿರಲಿಲ್ಲ ಈ ಮೊದಲು. ಈಗ ನೀವು ವಾಟ್ಸ್ಆಪ್ ಅನ್ನ ಒಂದು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಇನ್ನೊಂದು ಮೊಬೈಲ್ ಅಲ್ಲಿ ನೀವು ವಾಟ್ಸ್ಆಪ್ ಅನ್ನ ಯೂಸ್ ಮಾಡಬಹುದು. ಅಂದ್ರೆ ನಿಮಗೆ OTP ಬರುತ್ತೆ, ಆ OTP ಅನ್ನ ಅಲ್ಲಿ ಹಾಕಿದ್ರೆ ವಾಟ್ಸ್ಆಪ್ ಇನ್ನೊಂದು ಮೊಬೈಲ್ ಅಲ್ಲಿ ಕೂಡ ಆನ್ ಆಗ್ತಾ ಇತ್ತು. ಸೊ ಅಂದ್ರೆ ಸಿಮ್ ಬೈಂಡಿಂಗ್ ಗೆ ವಾಟ್ಸ್ಆಪ್ ಒಳಪಟ್ಟಿರ್ಲಿಲ್ಲ. ಸೊ ಇವಾಗ ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಪ್ರಕಾರ ವಾಟ್ಸ್ಆಪ್ ಅನ್ನ ಯೂಸ್ ಮಾಡಬೇಕಾದ್ರೂ ನಿಮ್ಗೆ ಸಿಮ್ ಬೈಂಡಿಂಗ್ ಮಾಡಲೇಬೇಕು. ಅಂದ್ರೆ ನೀವು ಯಾವ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ದೀರೋ ಅದೇ ಮೊಬೈಲ್ ಅಲ್ಲಿ ಅದೇ ನಂಬರ್ನ ಸಿಮ್ ಇರಬೇಕು. ಸೊ ಇದು ಫಸ್ಟ್ ಪಾಯಿಂಟ್, ಇದು ಸಿಮ್ ಬೈಂಡಿಂಗ್. ಹಾಗಾಗಿ ನೀವೇನಾದ್ರೂ ಸಿಮ್ ಬೈಂಡಿಂಗ್ ಮಾಡದೆ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಸಿಮ್ ಬೈಂಡಿಂಗ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಒಂದು ಮೊಬೈಲ್ ಅಲ್ಲಿ ನಿಮ್ಮ ಸಿಮ್ ಕಾರ್ಡ್ ಅನ್ನು ಇಟ್ಕೊಂಡು ಇನ್ನೊಂದು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅನ್ನು ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ವಿದಿನ್ 90 ಡೇಸ್ ಒಳಗಡೆ ನೀವು ಸಿಮ್ ಬೈಂಡಿಂಗ್ ಮಾಡ್ಬೇಕು. ಅಂದ್ರೆ ನೀವು ಯಾವ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಾ ಇದ್ದೀರೋ ಅದೇ ಮೊಬೈಲ್ ಅಲ್ಲಿ ನಿಮ್ಮ ರಿಜಿಸ್ಟರ್ಡ್ ನಂಬರ್, ಯಾವ ನಂಬರ್ ಥ್ರೂ ನೀವು ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ರೆ ಆ ಸಿಮ್ ಆ ಮೊಬೈಲ್ ಅಲ್ಲೇ ಇರಬೇಕು, ಅಲ್ಲೇ ವಾಟ್ಸ್ಆಪ್ ಕೂಡ ಇರಬೇಕು. ಸೊ ಹಾಗಾಗಿ ಬೇರೆ ಮೊಬೈಲ್ ಅಲ್ಲಿ ನೀವೇನಾದ್ರೂ ವಾಟ್ಸ್ಆಪ್ ಮಾಡ್ತಾ ಇದ್ರೆ ಅಲ್ಲಿಂದ ಲಾಗ್ಔಟ್ ಆಗಿ ಆದಷ್ಟು ಬೇಗ ಸಿಮ್ ಬೈಂಡಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ವಿದಿನ್ 90 ಡೇಸ್ ಒಳಗಡೆ ನೀವು ಇದನ್ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಾಟ್ಸ್ಆಪ್ ಬ್ಲಾಕ್ ಆಗುತ್ತೆ. ಸೆಕೆಂಡ್ ಒನ್, ಈಗ ಪ್ರತಿ 6 ಅವರ್ಸ್ ಒಂದ್ಸಲ ಲಾಗ್ಔಟ್ ಆಗ್ಬೇಕು. ವಾಟ್ಸ್ಆಪ್ ಲಾಗ್ಔಟ್ ಆಗುತ್ತೆ ಆಟೋಮೆಟಿಕಲ್. ನೀವು ಲಾಗ್ಔಟ್ ಮಾಡ್ಲಿಲ್ಲ ಅಂದ್ರೆ ಲಾಗ್ಔಟ್ ಆಗುತ್ತೆ ಅಂತ ಹೇಳುತ್ತೆ. ಏನಿದು ಈ ಸೆಕೆಂಡ್ ರೂಲ್ಸ್ ಏನಪ್ಪಾ ಅಂತಿಲ್ಲ, ನಾವೇನು ವರಿ ಮಾಡ್ಬೇಕಾಗಿಲ್ಲ. ನಾವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ವಾಟ್ಸ್ಆಪ್ ಲಾಗ್ಔಟ್ ಆಗೋದಲ್ಲ.
ಅಂದ್ರೆ ನಾವೀಗ ಮೊಬೈಲಲ್ಲಿ ಒಂದ್ಸಲ ವಾಟ್ಸ್ಆಪ್ ಲಾಗಿನ್ ಆಗ್ತೀವಲ್ಲ, ಅದು ಲಾಗ್ ಔಟ್ ಆಗೋದಲ್ಲ. ನಾವು ಫಾರ್ ಎಕ್ಸಾಂಪಲ್ ನಾವು ಕೆಲವೊಂದ್ಸಲ ನಮ್ಮ ವಾಟ್ಸ್ಆಪ್ ಅನ್ನ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ, ಬೇರೆಯವರ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ತೀವಿ. ಯಾವ ಮುಖಾಂತರ ಅಂದ್ರೆ ವಾಟ್ಸ್ಆಪ್ ವೆಬ್ ಯೂಸ್ ಮಾಡಿ ನಮ್ಮ ವಾಟ್ಸ್ಆಪ್ ಅಕೌಂಟ್ ಅನ್ನ ಬೇರೆಯವರ ಲ್ಯಾಪ್ಟಾಪ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ಮನೆ ಸಿಸ್ಟಮ್ ಅಲ್ಲಿ ಇರ್ಬೋದು, ಅಥವಾ ಸೈಬರ್ ಅಲ್ಲಿ ಇರ್ಬೋದು ಒಂದ್ಸಲ, ಅಥವಾ ಆಫೀಸ್ ಅಲ್ಲಿ ನಾವೇನ್ ಮಾಡ್ತೀವಿ ವಾಟ್ಸ್ಆಪ್ ಓಪನ್ ಮಾಡ್ತೀವಿ ವಾಟ್ಸ್ಆಪ್ ವೆಬ್ ಅನ್ನ ಯೂಸ್ ಮಾಡಿ. ಆ ಸಂದರ್ಭದಲ್ಲಿ ಹೆಚ್ಚಿನ ಜನರು ಏನಾಗ್ತಾರೆ, ಲಾಗಿನ್ ಆಗ್ತಾರೆ ಬಟ್ ಲಾಗ್ ಔಟ್ ಆಗೋದನ್ನ ಮರೀತಾರೆ. ಸೊ ಇದೇ ಒಂದು ಕಾರಣದಿಂದ ಎಷ್ಟೋ ಜನರ ವಾಟ್ಸ್ಆಪ್ ಆಗಿರ್ಬೋದು, ಪ್ರೈವೇಟ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರದ ಲಾಗ್ ಔಟ್ ಆಗದೇ ಇದ್ದಾಗ ಅವರ ಡೇಟಾಗಳು ಲೀಕ್ ಆಗಿದ್ದನ್ನು ನೋಡಿದೀವಿ, ಸೈಬರ್ ವಂಚಕರ ಕೈಯಲ್ಲಿ ಸಿಲುಕಾಕೊಂಡಿದ್ದನ್ನು ನೋಡಿದೀವಿ. ಸೊ ಈ ಕಾರಣಕ್ಕಾಗಿ ಇನ್ ಕೇಸ್ ನಾವೇನಾದ್ರೂ ಬೇರೆ ಸಿಸ್ಟಮ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಅನ್ನ ವಾಟ್ಸ್ಆಪ್ ವೆಬ್ ಮುಖಾಂತರ ಆನ್ ಮಾಡಿಟ್ಟಿದ್ದು ನಾವು ಮರೆತು ಬಿಟ್ಟಿದ್ರೆ, ಲಾಗ್ ಔಟ್ ಆಗೋದಕ್ಕೆ ಮರೆತು ಹೋಗಿದ್ರೆ ಆಟೋಮೆಟಿಕ್ ಆಗಿ ಅದು ಲಾಗ್ ಔಟ್ ಆಗುತ್ತೆ. 6 ಗಂಟೆಯ ಟೈಮ್ ತನಕ ಲಾಗಿನ್ ನಲ್ಲಿ ಇರುತ್ತೆ. 6 ಗಂಟೆ ನಂತರ ಅದು ಆಟೋಮೆಟಿಕ್ ಲಾಗ್ ಔಟ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆಫೀಸಲ್ಲೆಲ್ಲ ನಿರಂತರವಾಗಿ ಯೂಸ್ ಮಾಡೋರಿಗೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಅಂದ್ರೆ ಅವ್ರು ಯೂಸ್ ಮಾಡದೆ ಬಿಟ್ರೆ, ಯೂಸ್ ಮಾಡ್ತಾ ಇದ್ರೆ ಲಾಗ್ ಔಟ್ ಆಗೋದಿಲ್ಲ, ಯೂಸ್ ಮಾಡದೆ ಬಿಟ್ರೆ ಇದು ಪ್ರಾಬ್ಲಮ್ ಆಗ್ಬೋದು, ಅಂದ್ರೆ ಪದೇ ಪದೇ ಲಾಗಿನ್ ಆಗೋದು. ಸೊ ಇದೊಂದು ಮಾತ್ರ ಇದರ ರೂಲ್ಸ್ ಬಿಟ್ರೆ ಇದು ವೆರಿ ಗುಡ್ ರೂಲ್ಸ್ ಅಂತ ನಾನು ಹೇಳ್ತೀನಿ. ಸೊ ಇವಿಷ್ಟು ಬದಲಾವಣೆ ಇನ್ನು ವಾಟ್ಸ್ಆಪ್ ಅಲ್ಲಿ ಆಗೋದಕ್ಕಿದೆ. ಸೊ ಜನಸಾಮಾನ್ಯರದಕ್ಕೇನು ವರಿ ಮಾಡಬೇಕಾಗಿಲ್ಲ. ಇನ್ನು ವಾಟ್ಸ್ಆಪ್ ಅಲ್ಲಿ ಆ ರೂಲ್ಸ್ ಚೇಂಜ್ ಆಗುತ್ತೆ, ಈ ರೂಲ್ಸ್ ಚೇಂಜ್ ಆಗುತ್ತೆ, ವಾಟ್ಸ್ಆಪ್ ಲಾಗ್ ಔಟ್ ಮಾಡಬೇಕು, ಮೊಬೈಲ್ ಅಲ್ಲಿ ಮಾಡೋದಲ್ಲ. ಇದು ನೀವೇನಾದ್ರು ಬೇರೆ ಕಡೆ ಲಾಗಿನ್ ಆದಾಗ ಅಲ್ಲಿ ಆಟೋಮೆಟಿಕ್ ಲಾಗ್ ಔಟ್ ಆಗುತ್ತೆ. ಸೊ ಇವಿಷ್ಟು ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇರುವಂತಹ ಹೊಸ ನಿಯಮಾವಳಿ. ಸೊ ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಈ ತರದ ಸೈಬರ್ ವಂಚನೆಯನ್ನ ತಪ್ಪಿಸುವುದಕ್ಕೋಸ್ಕರ, ಅಂದ್ರೆ ಸಿಮ್ ಬೈಂಡಿಂಗ್ ಆಗಿರ್ಬೋದು, ಅಥವಾ ವಾಟ್ಸ್ಆಪ್ ಪದೇ ಪದೇ 6 ಅವರ್ಗೊಮ್ಮೆ ಲಾಗ್ ಔಟ್ ಆಗೋದ್ರಿಂದ ನಮ್ಮ ಡೇಟಾಗಳು ಯಾರಿಗೂ ಅನ್ಯ ವ್ಯಕ್ತಿಗೆ ಸಿಗುವುದು ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೂಲ್ಸ್ ಅನ್ನ ಜಾರಿಗೊಳಿಸ್ತಾ ಇದ್ದಾರೆ. ಸೊ ಇವಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ನಿಮ್ಗೆ ಏನಾದ್ರು ಈ ಮಾಹಿತಿ ಬಗ್ಗೆ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದರ ಜೊತೆ ಯಾರೆಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.